ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ರಾಮೇಶ್ವರಂ ಕೆಫೆ ಬಾಂಬರ್ನ ಹೊಸ ಫೋಟೋ ರಿಲೀಸ್ ಆಗಿದೆ. ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸಿರುವಂತಹ ಫೋಟೋಗಳಿದು ನೋಡಿ. ಶಂಕಿತ ಬಾಂಬರ್ನ ಒಂದೊಂದೇ ಫೋಟೋಗಳು ಬಯಲಾಗ್ತಾ ಇದ್ದಾವೆ. ಈಗ ಹೊಸ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಅವನು ಪ್ರಯಾಣ ಮಾಡಿದ್ದಾನೆ, ಅಂದರೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಓಡಾಡಿದ್ದಾನೋ ಎಲ್ಲ ಫೋಟೋಗಳು ಲಭ್ಯ ಆಗಿದ್ದಾವೆ. ಬಿಎಂಟಿಸಿ ಸಿಸಿಟಿವಿ ಆಧರಿಸಿ ಶಂಕಿತನ 3 ಫೋಟೋ ರಿಲೀಸ್ ಮಾಡಿದ್ದಾರೆ. ಫೋಟೋ ಕ್ಲಾರಿಟಿ ಇಲ್ದಿದ್ರೂ ಕೂಡ ಕ್ಲಿಯರ್ ಆಗಿದೆ ಬಾಂಬರ್ನ ಸ್ಕೆಚ್. ಟ್ರೈನಲ್ಲಿ ತುಮಕೂರಿಗೆ ಬಂದು ಇಳಿದಿದ್ದಾನೆ ಶಂಕಿತ ಬಾಂಬರ್. ನೋಡಿ, ತುಮಕೂರು ಹೋಗಿದ್ದಾನೆ ಬ್ಲಾಸ್ಟ್ ಆದ್ಮೇಲೆ. ನಂತರ ಟ್ರೈನಲ್ಲಿ ಬಳ್ಳಾರಿಗೆ ಹೋಗಿ ಅಲ್ಲಿಂದ ಮಂತ್ರಾಲಯಕ್ಕೆ ಬಸ್ನಲ್ಲಿ ಪ್ರಯಾಣವನ್ನು ಬೆಳೆಸಿದಾನಂತೆ. ನಂತರ ಅಲ್ಲಿಂದ ಗೋಕರ್ಣಕ್ಕೆ, ಅಲ್ಲಿಂದ ಭಟ್ಕಳಕ್ಕೆ ಹೋಗಿರುವ ಶಂಕೆ ಇದೆ. ಒಂದೊಂದು ಊರಲ್ಲೂ ಒಂದೊಂದು ಬಟ್ಟೆ ಚೇಂಜ್ ಮಾಡಿ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾನೆ. ನೋಡಿ, ಈಗ ಅವನು ಎಲ್ಲೆಲ್ಲಿ ಹೋಗಿದ್ದಾನೆ ಅನ್ನೋದು ಅನುಮಾನಗಳಿದೆಲ್ಲವೂ ಕೂಡ ಡೌಟ್. ಅವನ ಹೆಜ್ಜೆ ಗುರುತುಗಳು. ಈಗ ಅಲ್ಲಿ ಬ್ಲಾಸ್ಟ್ ಆಯಿತು ರಾಮೇಶ್ವರಂ ಕೆಫೆ. ಅಲ್ಲಿಂದ ಹೂಡಿ ಆಡುಗೋಡಿ ಕಡೆ ಹೋಗಿದ್ದಾನೆ. ಅಲ್ಲಿಂದ ಮತ್ತೆ ತುಮಕೂರಿನಿಂದ ಬಳ್ಳಾರಿ ಕಡೆ ಪ್ರಯಾಣ. ಬಳ್ಳಾರಿಯಿಂದ ಮಂತ್ರಾಲಯದಿಂದ ಗೋಕರ್ಣದಿಂದ ಭಟ್ಕಳ. ಈ ನೋಡಿ, ಪಕ್ಕಾ ಪ್ಲಾನ್ ಇದೆ ಎಲ್ಲವೂ ಕೂಡ. ಪೊಲೀಸರಿಗೆ ಯಾವುದೇ ರೀತಿ ಸುಳಿವು ಸಿಗಬಾರ್ದು ಅಂತ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಬಟ್ಟೆಯನ್ನು ಚೇಂಜ್ ಮಾಡ್ತಾ ಹೋಗಿದ್ದ ಅವನು. ಕ್ಯಾಪು, ಗ್ಲೌಸು, ಜೊತೆಗೆ ಕನ್ನಡಕ ಹಾಕಿದ್ನಲ್ಲ ಅದೆಲ್ಲವನ್ನು ಕೂಡ ತೆಗೆದಿಟ್ಕೊಂಡಿದ್ದ. ನೋಡಿ, ಇದು ಫಸ್ಟ್ ಫೋಟೋ. ಇದು ಅಂದರೆ ಬಿಎಂಟಿಸಿ ಬಸ್, ವಾಯುವಜ್ರ ಬಸ್ಸನ್ನು ಹತ್ಕೊಂಡು ಹಿಂಬದಿ ಸೀಟ್ನಲ್ಲಿ, ಲಾಸ್ಟ್ ಸೀಟ್ನಲ್ಲಿ ಈತ ಕೂತಿದ್ದ. ಆ ಸಂದರ್ಭದಲ್ಲಿ ಇವನಿಗೆ ಕ್ಯಾಪ್ ಹಾಕೊಂಡಿರಲಿಲ್ಲ, ಗ್ಲೌಸ್ ಇರಲಿಲ್ಲ, ಕನ್ನಡಕ ಇರಲಿಲ್ಲ, ಮಾಸ್ಕ್ ಇರಲಿಲ್ಲ. ನೋಡಿ, ಇದು ಸೆಕೆಂಡ್. ಯಾವಾಗ CCTV ನೋಡ್ತಾನೋ ಅಲರ್ಟ್ ಆಗ್ತಾನೆ, ಅಯ್ಯೋ ನಾನು ಸಿಕ್ಕಾಕೊಳ್ತೀನೇನೋ ಅಂತೇಳಿ. ಆವಾಗ ಅರ್ಜೆಂಟಲ್ಲಿ ಏನು ಬ್ಯಾಗಲ್ಲಿ ಇಟ್ಟಿದ್ದ ಕ್ಯಾಪನ್ನು ಹಾಕೋತಾನೆ, ಕನ್ನಡಕ ಹಾಕೋತಾನೆ, ಜೊತೆಗೆ ಮಾಸ್ಕನ್ನು ಕೂಡ ಹಾಕೋತಾನೆ. ನೋಡಿ, ಇದೇ ಎಲ್ಲವನ್ನು ಕೂಡ ಬಾಂಬ್ ಬ್ಲಾಸ್ಟ್ ಆಗುವವರೆಗೂ ಕೂಡ ಇದನ್ನು ಮೇಂಟೈನ್ ಮಾಡ್ತಾನೆ. BMTC ಬಸ್ನಿಂದ ಇಳಿದು ಹೊರಟಂತಹ ಸಂದರ್ಭದಲ್ಲಿ ಸರಿಯಾಗಿರುವಂತಹ ಒಂದು ಕ್ಲಿಪ್ಪಿಂಗ್ ಇದು. CCTV ಎಲ್ಲವೂ CCTVಯಲ್ಲೇ ಸರಿಯಾಗಿರೋದು. ಆತನ ಚಲನವನ್ನು, ಇದು ರೇಖಾಚಿತ್ರ ನೋಡಿ. ಶಂಕಿತ ಉಗ್ರನ ಸ್ಕೆಚ್ ನೋಡಿ ಹೆಂಗಿದೆ ನೋಡಿ. ಕ್ಯಾಪ್ ಇದೆ, ಕನ್ನಡಕ ಇದೆ, ಮೀಸೆ, ಚಿಗುರು ಮೀಸೆ, ಜೊತೆಗೆ ಗಡ್ಡ, ಮೂಗು ಸೇಮ್ ಟು ಸೇಮ್ ಮೂಗು ನೋಡಿ. ಇದಕ್ಕೂ ಹೋಲಿಕೆ ಅಲ್ಲಿ ನಮಗೆ ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಸ್ವಲ್ಪ ಡೌಟ್ ಅಂತ ಅನಿಸ್ತು. ಎಲ್ಲಿ BMTC ಬಸ್ನಲ್ಲಿ ಪಿಕ್ಚರ್ ನೋಡ್ತಾ ಇದ್ರೆ ನೋಡಿ, ರೇಖಾಚಿತ್ರ 1, 2, 3. ಅವನ ಲೆಫ್ಟ್ ಶೇಡ್ ಏನಿದೆ ಕೆನ್ನೆದು ಲೆಫ್ಟ್ ಶೇಡು, ಜೊತೆಗೆ ಸೆಂಟ್ರಲ್ ಇರೋದು ನೋಡಿ, ಕ್ಲಿಯರ್ ಪಿಕ್ಚರ್ ರೇಖಾಚಿತ್ರ ನೋಡಿ. ಅವನು ಹ್ಯಾಟ್ ಹಾಕಿದ್ದ, ಕ್ಯಾಪನ್ನು ಹಾಕಿದ್ದು, ಕನ್ನಡಕ ಹಾಕಿದ್ದು, ವಿತೌಟ್ ಮಾಸ್ಕ್. 3ನೇ ಚಿತ್ರ ನೋಡ್ತಾ ಇದ್ದೀವಿ ನೋಡಿ. ಒಂದಕ್ಕೊಂದು ಹೋಲಿಕೆ. ಅಂದರೆ ಇಲ್ಲಿ BMTC ಬಸ್ನಲ್ಲಿ ಸ್ಟಾರ್ಟಿಂಗಲ್ಲಿ ಕೂತಿದ್ನಲ್ಲ ಅದರ ಆಧಾರದ ಮೇಲೆ, ಮತ್ತು ರಾಮೇಶ್ವರಂ ಕೆಫೆಗೆ ಬಂದಾಗ ಒಳಗಡೆ ಕೆಲವೊಂದಿಷ್ಟು ಅವನು ಮಾಸ್ಕ್ ತೆಗೆದಿದ್ದ. ಟಿಫನ್ ರವೆ ಇಡ್ಲಿ ತಿನ್ನಬೇಕಾದ್ರೆ ಮಾಸ್ಕ್ ತೆಗೆದಿದ್ದ. ಆ ಸಂದರ್ಭದಲ್ಲೂ ಕೂಡ ಅವನ ಪಿಕ್ಚರ್ಗಳು ಸರಿಯಾಗಿತ್ತು CCTVಯಲ್ಲಿ. ಅದೆಲ್ಲವನ್ನು ಆಧಾರವಾಗಿಟ್ಕೊಂಡು ರೇಖಾಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಈ ರೇಖಾಚಿತ್ರ ಬಿಡುಗಡೆ ಆದಮೇಲೆ ಅವನು ತಗಲಾಕೊಳ್ತಾನ ಇಲ್ವಾ? ಖಂಡಿತವಾಗಲೂ ಸಾಧ್ಯತೆಗಳಿದ್ದಾವೆ ನೋಡಿ. ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಇನ್ನು ಬಳ್ಳಾರಿ, ಕೊಪ್ಪಳ ಆ ಭಾಗದಲ್ಲೂ ಕೂಡ ಈಗ ಪೊಲೀಸರು ಹಾಗೆ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಇನ್ನು ತುಮಕೂರಿನಲ್ಲೂ ಕೂಡ ನಡೀತಾ ಇದೆ. ತುಮಕೂರು ಹೋಗಿದ್ದಂತೆ ಅವನು ಇಲ್ಲಿ ಬೆಂಗಳೂರು ಬಿಟ್ಟ ಮೇಲೆ ತುಮಕೂರಿನಲ್ಲೂ ಕೂಡ ಈಗ ಅಲ್ಲಿನ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಅಲ್ಲಿ ಯಾವ ಕಡೆ ಹೋಗಿದ್ದ, ಯಾವ ಟ್ರೈನ್ ಹತ್ಕೊಂಡಿದ್ದ, ಅಥವಾ ಬಳ್ಳಾರಿ ಕಡೆಗೆ ಹೋಗಿದ್ದಾನೆ ಅಂತೇಳಿ, ತುಮಕೂರಿನಿಂದ ಬಳ್ಳಾರಿ ಕಡೆಗೆ ಟ್ರೈನ್ ಹೋಗಿರ್ಬೋದು ಅನ್ನುವಂಥ ಅನುಮಾನಗಳಿದ್ದಾವೆ. ಬಸ್ನಲ್ಲಿ ಹೋದರೆ ಮತ್ತೆ ಅದು ಸ್ವಲ್ಪ ಸಂಖ್ಯೆ ಜನ ಇರ್ತಾರೆ, ಅನುಮಾನ ಬರುತ್ತೆ, ಎಲ್ಲ ಕಡೆ ಮೆಸೇಜ್ ಪಾಸ್ ಆಗಿರುತ್ತೆ, ಚೆಕ್ಕಿಂಗ್ ಇರುತ್ತೆ ಅಂಥೇಳಿ. ಬಟ್ ಈಗ ಅವನು ಖತರ್ನಾಕ್ ಕಿಲಾಡಿ, ಟ್ರೈನನ್ನೇ ಬಳಕೆ ಮಾಡಿದ್ದಾನೆ ನೋಡಿ. ಅವನು ಬಸ್ನಲ್ಲಿ ಹೋಗಿರೋದು ಬಹಳ ಕಡಿಮೆ. ಈ ಬ್ಲಾಸ್ಟ್ ಆದಮೇಲೆ ಬರುವಾಗ BMTC ಬಸ್ನಲ್ಲೇ ಬಂದ, ಆದರೆ ಹೋಗುವಾಗ ಬಸ್ಸನ್ನು ಅವಾಯ್ಡ್ ಮಾಡಿದ್ದಾನೆ. ಅಂದರೆ ಡಿಸ್ಟಿಕ್ಕಿಂದ ಡಿಸ್ಟಿಕ್ಕಿಗೆ ಹೋಗುವಾಗ ಟ್ರೈನಲ್ಲಿ ಹೋಗಿರುವಂಥ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಬಟ್ ಮಂತ್ರಾಲಯಕ್ಕೆ ಹೋಗಿದ್ದಂತೆ, ಬಳ್ಳಾರಿಯಿಂದ ಮಂತ್ರಾಲಯದ ಕಡೆ ಯಾಕೆ ಹೋದ ಅಂದರೆ ಪೊಲೀಸರನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳಿದು.
ಮಂತ್ರಾಲಯ ಹೋಗಿ ಅಲ್ಲಿಂದ ಮತ್ತೆ ಗೋಕರ್ಣದ ಕಡೆ ಮುಖ ಮಾಡಿದ್ದಾನೆ. ಅಂದರೆ ಈ ತೀರ್ಥಕ್ಷೇತ್ರಗಳಿಗೆ ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಹೋದರೆ ಗೊತ್ತಾಗೋದಿಲ್ಲ, ಅಲ್ಲಿ ಏನೂ ಕೂಡ ತಪಾಸಣೆಯನ್ನು ಮಾಡ್ತಾ ಇರೋದಿಲ್ಲ, ಒಂಥರ ಎಲ್ಲರನ್ನೂ ಭಕ್ತರು ಅಂದ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ನೋಡೋರನ್ನ. ಹಾಗಾಗಿನೇ ಈತ ಆ ಒಂದು ಲೆಕ್ಕಾಚಾರದ ಮೇಲೆ ಆ ಪ್ಲಾನ್ ಮಾಡಿಕೊಂಡು ಹೋಗಿರ್ಬೋದು ಅಂತ. ಇನ್ನು ಏನು ಬೆಳವಣಿಗೆ ಆಗಿದೆ, ಜೊತೆಗೆ ಯಾವ ರೀತಿ ತನಿಖೆ ನಡೀತಾ ಇದೆ, ಇದ್ರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ, ಕೇಳೋಣ. ನಿನ್ನೆನೇ ಬ್ರೀಫ್ ಮಾಡಿದ್ದೀನಿ ಅಪ್ರತಿ ಮೀಟಿಂಗ್ ಆದಮೇಲೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ನಮಗೆ ಏನು ಸಾರ್ವಜನಿಕ ಇದಕ್ಕೆ ಹೇಳ್ಬೋದು ಅಷ್ಟನ್ನೇ ಹೇಳಿದ್ದೀನಿ. ಕೆಲವು ವಿಷಯ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಅದನ್ನೆಲ್ಲ ನಾವು ಹಂಚ್ಕೊಳ್ಳೋಕ್ಕಾಗೋದಿಲ್ಲ. NIA ಬಂದಿದೆ ಸರ್, NIA ಅವತ್ತಿಂದನೇ ಇದ್ದಾರೆ. NIA ಅವರೇನೋ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಲ್ಲ. ಇಲ್ಲ, ಅವರು ಮಾಡ್ತಾರೆ. ಅವರು NSGನವ್ರು ಬಂದಿದ್ದಾರೆ, NIAನವ್ರು ಬಂದಿದ್ದಾರೆ, ಅವರು ಕೂಡ ಇದನ್ನು ತನಿಖೆ ಮಾಡ್ತಿದ್ದಾರೆ. ಯಾರಾದರೂ ಅವ್ರು ಯಾರೇ ಮಾಡಲಿ, ಒಟ್ಟಾರೆ ಮೂಲ ಉದ್ದೇಶ ಏನು ಅದನ್ನು ಕಂಡುಹಿಡಿಬೇಕು. ಯಾರು ಆ ವ್ಯಕ್ತಿ, ಯಾರು ಅವ್ರ ಹಿಂದೆ ಯಾರಿದ್ದಾರೆ, ಸಂಘಟನೆಗಳಿದ್ದಾವ ಅಥವಾ ವೈಯಕ್ತಿಕವಾಗಿ ಅವ್ರು ಮಾಡಿದ್ದಾರಾ, ಇದನ್ನೆಲ್ಲ ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಸರಿ, ನಿನ್ನೆನೇ ಬ್ರೀಫ್ ಮಾಡಿದ್ದೀನಿ ಅಪ್ರತಿ ಮೀಟಿಂಗ್ ಆದಮೇಲೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ನಮಗೆ ಏನು ಸಾರ್ವಜನಿಕ ಇದಕ್ಕೆ ಹೇಳ್ಬೋದು ಅಷ್ಟನ್ನೇ ಹೇಳಿದ್ದೀನಿ. ಕೆಲವು ವಿಷಯ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಅದನ್ನೆಲ್ಲ ನಾವು ಹಂಚ್ಕೊಳ್ಳೋಕ್ಕಾಗೋದಿಲ್ಲ. NIA ಬಂದಿದೆ ಸರ್, NIA ಅವತ್ತಿಂದನೇ ಇದ್ದಾರೆ. NIA ಅವರೇನೋ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಲ್ಲ. ಇಲ್ಲ, ಅವರು ಮಾಡ್ತಾರೆ. ಅವರು NSGನವ್ರು ಬಂದಿದ್ದಾರೆ, NIAನವ್ರು ಬಂದಿದ್ದಾರೆ, ಅವರು ಕೂಡ ಇದನ್ನು ತನಿಖೆ ಮಾಡ್ತಿದ್ದಾರೆ. ಯಾರಾದರೂ ನೋಡಿ, ಪರಮೇಶ್ವರ್ ಅವರು ಹೇಳಿದ್ದಾರೆ, ಈಗ ಎಲ್ಲ ಹಂತಗಳಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ, ಎಲ್ಲೆಲ್ಲಿ ಹೋಗಿದ್ದಾನೆ ಅವನು ಅನ್ನೋದು ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಅಂದರೆ ಎಲ್ಲವೂ ಕೂಡ ಅನುಮಾನಗಳು, ಇದು ಕನ್ಫರ್ಮ್ ಅಂತಲ್ಲ. ಯಾಕಂದರೆ ಆತನನ್ನು ನಾವು ನೋಡಿದ್ದೇವೆ, ಇಲ್ಲಿ ಹೋದ ಹಿಂಗೆ ಹೋದ ಅಂಥೇಳಿ ಯಾರೂ ಬಂದು ಹೇಳಿಲ್ಲ. ಬಟ್ ಅನುಮಾನಗಳಿದ್ದಾವೆ, ಈಗ ಹೋಗಿರ್ಬೋದು ಈ ಮಾರ್ಗದ ಮೂಲಕ ಅಂತ. ಬಟ್ ಈಗ NIA ಮತ್ತು NSG ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಎಲ್ಲ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಬಟ್ ಫೋಟೋ ನೋಡ್ತಾ ಇದ್ದರೆ ಕ್ಲಿಯರ್ ಪಿಕ್ಚರ್ ನಮಗೆ ಸ್ಕೆಚ್ಚಲ್ಲಿ ಗೊತ್ತಾಗುತ್ತೆ ಅವನು ಹೇಗಿದ್ದ ಅಂಥೇಳಿ. ಟ್ರಿಮ್ ಮಾಡಿಸಿರೋದು, ಜೊತೆಗೆ ಮೀಸೆಯನ್ನು ಯಾವ ರೀತಿ ಬಿಟ್ಟಿದ್ದ ಅಂಥೇಳಿ, ಅದರ ಜೊತೆಗೆ ಹ್ಯಾಟ್ ಇಲ್ಲದೆ ಹೇಗೆ ಕಾಣಿಸ್ತಾನೆ, ಹ್ಯಾಟ್ ಇದ್ದಾಗ ಹೇಗೆ ಕಾಣಿಸ್ತಾನೆ ಅಂಥೇಳಿ ನೋಡಿ. ಒಂದಕ್ಕೊಂದು ಸಾಮ್ಯತೆ ಖಂಡಿತವಾಗ್ಲೂ ಇದೆ ನೋಡಿ. ಆದರೆ ಏನು ಅನ್ನಿಸ್ತಾ ಇತ್ತು ನಮಗೆ ಅಂತ ಹೇಳಿದ್ರೆ, ಈ BMTC ಬಸ್ಸನ್ನು ಹತ್ತಿದಾಗ ಒಂಥರ ಯಂಗ್ 22ರಿಂದ 26 ಇನ್ನು ಯಂಗ್ ಹುಡುಗನ ಥರ ಕಾಣಿಸ್ತಾನೆ. ಆದರೆ ಅಲ್ಲಿ ಬಾಂಬ್ ಬಿಡೋಕ್ಕೆ ಒಳಗಡೆ ಹೋಗ್ತಾನಲ್ವಾ, ರಾಮೇಶ್ವರಂ ಕೆಫೆಗೆ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಯಾಕೋ ಒಂದು 30 ಮೇಲೆ ಕಾಣಿಸ್ತಾ ಇದ್ದ. ಬಟ್ ನೋಡಿ, ಬಟ್ಟೆ ಚೇಂಜ್ ಮಾಡ್ತಾ ಅವನು ಹೋಗಿದ್ದಾನೆ. ಈಗ ಹಾಕ್ಕೊಂಡಿರುವಂಥ ಬಟ್ಟೆ ಹೋಗುವಾಗ ಅಲ್ಲೆಲ್ಲೋ ಚೇಂಜ್ ಮಾಡಿಕೊಂಡು, ಈಗ ತುಮಕೂರು ಕಡೆ ಹೋಗುವಾಗ, ಬಳ್ಳಾರಿ ಕಡೆ ಹೋಗುವಾಗ ಅಲ್ಲೂ ಡ್ರೆಸ್ಸು ಕಂಪ್ಲೀಟಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ ಅವನು. ಹ್ಯಾಟ್ ಎಲ್ಲ ಕೂಡ ತೆಗೆದಿಟ್ಟಿದ್ದ ಬೇರೆ ಕಡೆ ಹೋಗುವಾಗ. ಮತ್ತಷ್ಟು ಮಾಹಿತಿ ನಾಗರಾಜ್ ಇರ್ತಾರೆ. ನಾಗರಾಜ್, ಈಗ ಈ ಶಂಕಿತ ಬಾಂಬರ್ ಪೊಲೀಸರ ಚೆಳ್ಳೆಣ್ಣು ತಿನ್ಸೋಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿದ್ದಾನೆ ಅನ್ನುವಂತಹ ಸುಳಿಗಳು ಸಿಗ್ತಾ ಇದೆ. ಈಗ ಬಳ್ಳಾರಿ ಮಂತ್ರಾಲಯದ ಕಡೆಗೆ ಹೋಗಲಿಕ್ಕೆ ಯಾವ ಥರದ ಪ್ಲ್ಯಾನನ್ನು ಮಾಡಿದ್ದ, ಯಾಕೆ ಹೋಗಿರ್ಬೋದು, ಅಲ್ಲಿಂದ ಎಲ್ಲಿಗೆ ಹೋಗಿರ್ಬೋದು, ಅಲ್ಲಿ ಹೆಜ್ಜೆ ಗುರುತುಗಳು ಹೇಗೆ ಪತ್ತೆಯಾಗಿದೆ? ಪ್ರಭು, ಖಂಡಿತಲೂ ಕೂಡ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದೀಗ ಸರ್ಕಾರಕ್ಕೆ ಮತ್ತು NIA ತಂಡಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಶಂಕಿತ ಉಗ್ರ ಬಾಂಬ್ ಬ್ಲಾಸ್ಟ್ ಅನ್ನು ಮಾಡಿ ಅಲ್ಲಿಂದ ಕೆಲವೊಂದಿಷ್ಟು ಬಸ್ಗಳ ಮೂಲಕ, ಅಂದ್ರೆ ಬೆಂಗಳೂರಿನ ಮೂಲಕ ಬಳ್ಳಾರಿಗೆ ಬಂದು, ಬಳ್ಳಾರಿಯ ಮೂಲಕ ಮಂತ್ರಾಲಯಕ್ಕೆ ಹೋಗಿದ್ದಾನ ಅಥವಾ ಮಂತ್ರಾಲಯದ ಮೂಲಕ ಗೋಕರ್ಣಕ್ಕೆ ಹೋಗಿದ್ದೇಳಿ ಈಗ ಸುಳಿವು ಸಿಕ್ಕಿರುವಂತದ್ದು. ಆ ಕಾರಣಕ್ಕಾಗಿ ಇವತ್ತು NIA ತಂಡ, ತುಮಕೂರು ಪೊಲೀಸರ ಸಾಥ್ನೊಂದಿಗೆ ಈಗ NIA ತಂಡ ನಿನ್ನೆ ರಾತ್ರಿಯಿಂದಾಗಿ NIA ತಂಡ ಒಂದು ಸುಮಾರು 10 ಜನರ ಅಧಿಕಾರಿಗಳ ತಂಡ ಬೆಂಗಳೂರು ಬಳ್ಳಾರಿಗೆ ಬಂದಿರುತ್ತದೆ. ಬಳ್ಳಾರಿಯಲ್ಲಿ ಬಸ್ ನಿಲ್ದಾಣದಲ್ಲಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಅಂದ್ರೆ ಅಲ್ಲಿನ CCTV ಚೆಕ್ ಮಾಡಿರುವಂತದ್ದು, ಅದರ ಜೊತೆಗೆ ಯಾವ್ಯಾವ ಪ್ರಯಾಣಿಕರು ಯಾವ ಬಸ್ ಅಲ್ಲಿ ಬಂದಿದ್ದಾರೆ ಮತ್ತು ಅವ್ರ ಹೆಸರು ಏನು ಮತ್ತು ಬಂದು ಅಲ್ಲಿಂದ ಎಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ NIA ತಂಡ ಏನಂದ್ರೆ ಬಳ್ಳಾರಿ ಮೂಲಕ ಮಂತ್ರಾಲಯ ಬರುತ್ತೆ, ಅಂದ್ರೆ ಆಂಧ್ರ ಪ್ರದೇಶದ ಮಂತ್ರಾಲಯ, ಆ ಬಸ್ಗಳು ಕೂಡ ಪರಿಶೀಲನೆ ಮಾಡಿದ್ದಾರೆ ಮತ್ತು ಆ ಬಸ್ ಎಷ್ಟು ಗಂಟೆ ಬೆಳಗ್ಗೆ ಹೋಗಿರುವಂತದ್ದು, ಅದರ ಜೊತೆಗೆ ಆ ಪ್ರಯಾಣಿಕರ ಬಸ್ ಮೂಲಕ ಅಂದ್ರೆ ಅಲ್ಲಿ CCTV ಬರ್ತವೆ ಬಸ್ ನಿಲ್ದಾಣದಲ್ಲಿ, ಆ ಬಸ್ ಅಲ್ಲಿ ಯಾರ್ಯಾರು ಹೋಗಿದ್ದಾರೆ, ಅದ್ರ ಜೊತೆಗೆ ಮಂತ್ರಾಲಯದಿಂದ ಮತ್ತು ಇನ್ನೊಂದು ಗೋಕರ್ಣಕ್ಕೆ ಕೂಡ ಅಂದ್ರೆ ಬಸ್ ಹೋಗಿದೆ, ಅಂದ್ರೆ ಭಟ್ಕಳ ಮೂಲಕ ಅಲ್ಲಿ ಭಟ್ಕಳಕ್ಕೆ ಹೋಗಿದ್ದಾನೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಆ ಕಾರಣಕ್ಕಾಗಿ 2-3 ಬಸ್ಗಳನ್ನ ಸಂಚಾರ ಮಾಡಿದ್ದಾನೆ. ಆ ಕಾರಣಕ್ಕಾಗಿ ಅವೆಲ್ಲ ಬಸ್ಗಳನ್ನ ಶೋಧ ಕಾರ್ಯ ಮಾಡ್ತಾರೆ. ಅಂದ್ರೆ ಆ ಲಿಸ್ಟ್ ತೆಗೆದುಕೊಂಡು ಯಾವ್ಯಾವ ಪ್ರಯಾಣಿಕರು ಹೋಗಿದ್ದಾರೆ ಮತ್ತು ಏನೇನು ಹೋಗಿದ್ದಾರೆ, ಅದು ಅಂದ್ರೆ ರಿಸರ್ವೇಶನ್ ಮಾಡಿಸ್ಕೊಂಡು ಹೋಗಿದ್ದಾನ ಅಥವಾ ಏನು ಕಾಮನ್ ಆಗಿ ಹೋಗಿದ್ದಾನ ಅಂತ ಹೇಳಿ ಇವತ್ತು ಮಾಹಿತಿ ಕಲೆ ಆಗ್ತದೆ. ಆಗಲೇ ನಿನ್ನೆಯಿಂದ
ಸರಿಸುಮಾರು 10ಕ್ಕೂ ಹೆಚ್ಚು ಎನ್ಐಎ ತಂಡ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿರುತ್ತದೆ. ಅದೇ ರೀತಿಯಾಗಿ ಅಲ್ಲಿನ ಎಲ್ಲಾ ಸಿಸಿಟಿವಿ ಅಂದ್ರೆ ಸುಮಾರು 100 ಮೀಟರ್ ಅಂತರದಲ್ಲಿ ಎಲ್ಲಾ ಬಸ್ ನಿಲ್ದಾಣ ಇರುವಂತಹ ಸಿಸಿಟಿವಿಯನ್ನ ಕಲೆ ಹಾಕಿದ್ದಾರೆ. ಕಲೆ ಹಾಕಿ ಆತನ ಸುಳಿವು ಸಿಕ್ಕರೆ ಅಥವಾ ಏನಾದ ಗುರುತುಗಳೇನಾದ್ರೂ ಸಿಕ್ಕರೆ ಖಂಡಿತವಾಗ್ಲೂ ಅವೆಲ್ಲ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿಗೆ ಇವತ್ತು ಬೆಂಗಳೂರು ಮೂಲಕ ಅದೇ ರೀತಿಯಾಗಿ ಜಾಡಿ ಹಿಡಿದು ಬಳ್ಳಾರಿಗೆ ಎನ್ಐಎ ತಂಡ ಬಂದಿರುವಂತದ್ದು. 10ಕ್ಕೂ ಹೆಚ್ಚು ಏನು ಅಧಿಕಾರಿಗಳು ಬಂದು ಈಗಾಗಲೇ ಪರಿಶೀಲನೆ ಮಾಡಿರುವಂತದ್ದು. ಪ್ರಭು, ಅಂದರೆ ಈಗ ನಾಗರಾಜ, ಇತ್ತೀಚೆಗೆ ಬಳ್ಳಾರಿಯಲ್ಲಿ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿದ್ರು, ಬೆಂಗಳೂರು ಸೇರಿದಂತೆ ನಾನಾ ಕಡೆಗಳಲ್ಲಿ ಶಂಕಿತ ಉಗ್ರರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹಲವು ರೇಡ್ಗಳಾಗಿತ್ತು. ಅವ್ರಿಗೂ ಇವನಿಗೆ ಏನಾದರೂ ಲಿಂಕ್ ಇರ್ಬೋದು, ಆ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿರ್ಬೋದು, ಈ ರೀತಿ ಅನುಮಾನಗಳು ವ್ಯಕ್ತವಾಗ್ಬೋದಾ? ಇಲ್ಲ, ಈಗಾಗಲೇ ಏನಂದ್ರೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ಆರೋಪ ಇದ್ದಾನೆ, ಏನು ಶಂಕಿತ ಉಗ್ರ ಇದ್ದಾನೆ. ಶಂಕಿತ ಉಗ್ರ ಬಳ್ಳಾರಿಗೆ ಬಂದನ ಅಂತೇಳಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಬಳ್ಳಾರಿ ಮೂಲಕ ಅಂದ್ರೆ ಪೊಲೀಸರ ದಾರಿ ತಪ್ಪಿಸಿ ಅದ್ರ ಜೊತೆಗೆ ಏನು ಎನ್ಐಎ ತಂಡ ದಾರಿ ತಪ್ಪಿಸುವ ಮೂಲಕ ಆತ ಇಲ್ಲಿಂದ ಪರಾರಿ ಆಗ್ಬೇಕು. ಆ ಕಾರಣಕ್ಕಾಗಿ ಬಳ್ಳಾರಿಯಿಂದ ಬಂದು 2-3 ಮಾರ್ಗವನ್ನು ಬದಲಾವಣೆ ಮಾಡಿರಿ ಅಂತ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಬಳ್ಳಾರಿಯಿಂದ ಸಮೀಪ ಅಂದ್ರೆ ಆಂಧ್ರ ಪ್ರದೇಶ ಮಂತ್ರಾಲಯಕ್ಕೆ ಹೋಗಿದ್ದಾನೆ. ಮಂತ್ರಾಲಯ ಮೂಲಕ ಗೋಕರ್ಣಕ್ಕೆ ಸಂಬಂಧಪಟ್ಟಂತ ಒಂದು ವೆಹಿಕಲ್ ಬಸ್ ಇದೆ, ಬಸ್ ಅಲ್ಲಿ ಹೋಗಿದ್ದಾನೆ ಅಂತೇಳಿ ಒಂದು ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ಆ ಕಾರಣಕ್ಕಾಗಿ ಮಂತ್ರಾಲಯದಲ್ಲಿ ಆಗಲೇ ಆಂಧ್ರ ಪ್ರದೇಶದ ಪೊಲೀಸರು ಕೂಡ ಎನ್ಐಎ ತಂಡ ಮಾಹಿತಿ ಮುಟ್ಟಿಸಿರುವಂತದ್ದು. ಅಲ್ಲಿ ಮಂತ್ರಾಲಯಕ್ಕೆ ಈ ರೀತಿ ಬಂದಿದ್ದಾನೆ, ಆ ಕಾರಣಕ್ಕಾಗಿ ಅಲ್ಲಿನೂ ಕೂಡ ಪರಿಶೀಲನೆ ಮಾಡಿ ಅಂತ. ಅದ್ರ ಜೊತೆಗೆ ಈತನ ಜೊತೆ ಯಾರಾದ್ರೂ ನಂಟಿದಾರ ಅಂತ ಅದನ್ನು ಕೂಡ ಮಾಹಿತಿಯನ್ನು ಕಲೆ ಆಗ್ತದೆ. ಯಾಕಂದ್ರೆ ಈ ಹಿಂದೆ ಎನ್ಐಎ ತಂಡ ಬಳ್ಳಾರಿ ಬಂದು ಕೆಲವೊಂದಿಷ್ಟು ಈ ಶಂಕಿತ ಉಗ್ರನ ಜೊತೆ ಲಿಂಕ್ ಇರುವಂತಹ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ದಾಳಿ ಮಾಡುವಂತ ಕೆಲಸ ಮಾಡಿತ್ತು. ಅದ್ರ ಜೊತೆಗೆ ಅವರನ್ನ ಕರೆ ತಗೊಂಡು ವಿಚಾರಣೆ ಮಾಡುವಂತ ಕೆಲಸ ಕೂಡ ಆಗಿರುವಂತದ್ದು. ಒಟ್ಟಾರೆಯಿಂದ ನಿನ್ನೆ ತಡರಾತ್ರಿಯಿಂದ ಇಲ್ಲಿವರೆಗೂ ಕೂಡ ಎನ್ಐಎ ತಂಡ ಹೊತ್ತು ಎಲ್ಲಾ ಮಾಹಿತಿಯನ್ನ ಕಲೆ ಆಗ್ತಾ ಇದೆ. ಒಂದು ವೇಳೆ ಏನಾದ್ರು ಅವರ ಮಾಹಿತಿ ಏನಾದ್ರೂ ಖಚಿತವಾದ್ರೆ ಖಂಡಿತ ಕೂಡ ಶಂಕಿತ ಉಗ್ರ ಬಂಧನ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.